ನೀನಿಲ್ಲಿ ನೆಮ್ಮದಿಯಾಗಿ ಮಲ್ಕೊ. ನಿಮ್ಮ ಈ ಪ್ರೀತಿಗೆ ಇಷ್ಟು ದೊಡ್ಡ ಗುಣಕ್ಕೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನಿಧಿ. ಆದ್ರೆ ನನ್ನಿಂದ ಕರ್ಣ ಸರ್ ತುಂಬಾ ತೊಂದರೆ ಆಗ್ತಿದೆ ಅಲ್ವಾ? ಖಂಡಿತ ಇಲ್ಲ. ಈ ಮನೇಲಿ ತೊಂದರೆ ಕೊಡೋ ಕೆಲ್ಸನ ಒಂದಷ್ಟು ಜನ ಗುತ್ತಿಗೆಗೆ ಹಾಕೊಂಡ್ಬಿಟ್ಟಿದ್ದಾರೆ. ನೀನ್ ಅಲ್ಲಿಷ್ಟಕ್ಕೆ ಸೇರಲ್ಲ ಬಿಡು. ಯಾವಾಗ ಯಾರಿಗೆ ಏನ್ ತೊಂದರೆ ಕೊಡ್ಲಿ ಅಂತ ಕಾಯ್ತಾನೆ ಇರ್ತಾರೆ. ಅವರನ್ನ ತುಂಬಾ ನಾಜೂಕಾಗಿ ಹ್ಯಾಂಡಲ್ ಮಾಡ್ಬೇಕು. ಒಂದ್ಸಲ ಯಾರು ಹೇಗೆ ಅಂತ ಗೊತ್ತಾದ್ಮೇಲೆ ನಿನ್ಗೆ ಕಷ್ಟ ಆಗಲ್ಲ. ಆದ್ರೆ ಸದ್ಯಕ್ಕೆ ನೀನ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕಷ್ಟೆ. ಯಾಕೋ ಇದನ್ನೆಲ್ಲ ಫೇಸ್ ಮಾಡೋ ಶಕ್ತಿ ನನಗೆ ಪೂರ್ತಿಯಾಗಿ ಹೊಟ್ಟೋಗಿದೆ ಅಂತ ಅನಿಸ್ತಿದೆ. ನೋಡು ರಿಯಾ, ಬೀಳೋ ತಪ್ಪಲ್ಲ. ಆದ್ರೆ ಬಿದ್ದಲ್ಲಿಂದ ಏಳೋದಕ್ಕೆ ಪ್ರಯತ್ನ ಪಡದೆ ಹೋದ್ರೆ ಅದು ತುಂಬಾ ದೊಡ್ಡ ಅಪರಾಧ ಆಗುತ್ತೆ. ನೀನು ಮತ್ತೆ ಹಳೆ ರಿಯಾ ಆಗ್ಲೇಬೇಕು. ಪಟಪಟ ಅಂತ ಮಾತಾಡೋ, ಚುರುಕಾಗಿ ಉತ್ತರ ಕೊಡೋ ಕ್ಯೂಟ್ ರಿಯಾ ಆದ್ರೆ ಎಷ್ಟು ಚಂದ ಇರುತ್ತಲ್ವಾ? ಹಾಗಿದ್ದೆ ನಿಜ. ಆದ್ರೆ ಅದರಿಂದ ಏನ್ ಪ್ರಯೋಜನ ಆಯ್ತು ನಿಧಿ? ಒಂದ್ರಿಂದ ಒಂದು ಆಘಾತ ಆಗಿದ್ದಕ್ಕೆ ನಿನ್ಗೆ ಹಾಗನ್ಸ್ತಿದೆ. ಹಳೆ ರಿಯಾನ ನಾನು ಎಷ್ಟು ಬೇಗ ವಾಪಸ್ ಕರ್ಕೊಂಡ್ಬರ್ತೀನಿ ನೋಡ್ತಾ ಇರಿ. ಜೊತೆಗೆ ನಮ್ ಕರ್ಣ ಸರ್ ಇದ್ದಾರೆ. ಸೊ ನಮ್ ರಿಯಾ ಜಿಗಿಯೋ ಜಿಂಕೆ ಮರಿ ಆಗೇ ಆಗ್ತಾಳೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಏನೋ ನಿಧಿ, ನನಗೊಂದು ಗೊತ್ತಾಗ್ತಿಲ್ಲ. ನೀನ್ ಸ್ಟ್ರಾಂಗ್ ಆಗಿದ್ರೆ ನೀನು ಸಂಜಯ್ನ ಬದಲಾಯಿಸ್ಬೋದು. ನಿನ್ ಪ್ರೀತಿಗೆ ಅಷ್ಟು ಶಕ್ತಿ ಇದೆ ರಿಯಾ. ಪ್ರೀತಿಗೆ ಕರಗದೆ ಇರೋ ಜೀವ ಈ ಜಗತ್ತಲ್ಲೇ ಇಲ್ಲ. ಸದ್ಯಕ್ಕೆ ಸಂಜಯ್ಗೆ ನಿನ್ ಮೇಲೆ ದ್ವೇಷ, ಸಿಟ್ಟು ಎಲ್ಲಾನು ಇರ್ಬೋದು. ಆದ್ರೆ ಎಲ್ಲದನ್ನು ಮರೆತು ನೀನ್ ಅವನ್ಗೆ ಪ್ರೀತಿ ಕೊಡ್ತಾ ಹೋಗು. ಒಂದಲ್ಲ ಒಂದಿನ ಅವನು ನಿನ್ ಪ್ರೀತಿಗೆ ಕರ್ಗ್ತಾನೆ. ಎಲ್ಲ ಒಳ್ಳೇದಾಗತ್ತೆ. ಈಗ ಎಲ್ಲ ಯೋಚನೆ ಸೈಡಿಗಿಟ್ಟು ಆರಾಮಾಗಿ ನಿದ್ದೆ ಮಾಡ್ಬೇಕು. ಓಕೆ? ಗುಡ್ ನೈಟ್. ಏನಾಯ್ತು?